ಸಾವಿನ ಮನೆಯಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಿದೆ ಅನ್ನುವಂಥ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆಗೆ ಬಸವರಾಜ ಬೊಮ್ಮಾಯಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಾವಿಗೆ ಕಾರಣ ಯಾರು, ವ್ಯವಸ್ಥೆ ಯಾವುದು, ಇಂತಹ ವಾತಾವರಣ ಉಂಟಾಗಲು ಕಾರಣ ಯಾರು, ಯಾಕೆ ಅಂತಂದ್ರೆ ಆರೋಪಿಗಳಿಗೆ ಕಾಂಗ್ರೆಸ್ ಸರ್ಕಾರದ ರಕ್ಷಣೆ ಇದೆ, ಅದಕ್ಕೆ ರಾಜ್ಯದಲ್ಲಿ ಇಂತಹ ಪದೇ ಪದೇ ಘಟನೆಗಳು ನಡೀತಾ ಇದೆ ಅಂತ ಹಾವೇರಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರೋಪಿಗಳಿಗೆ ಕಾನೂನಿನ ಭಯ ಇಲ್ಲ, ಪೊಲೀಸರ ಭಯನೂ ಕೂಡ ಇಲ್ಲ, ಇದಕ್ಕೆ ಪ್ರತಿಭಟಿಸಬಾರದು ಅಂತಂದ್ರೆ ಇದು ಸರ್ವಾಧಿಕಾರಿ ಧೋರಣೆ ಆಗತ್ತೆ ಅಂತ ಇವತ್ತು ಆಕ್ರೋಶವನ್ನ ಹೊರಹಾಕಿದ್ರು. ಸೊ ಸಾವಿನ ಮನೆಯಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಿದೆ ಅನ್ನುವಂಥ ಸ್ಟೇಟ್ಮೆಂಟ್ ವಾಗಿ ಅಂದ್ರೆ ಆ ಒಂದು ಹೇಳಿಕೆ ಹರಿಪ್ರಸಾದ್ ಅವರು ಮಾತನಾಡಿದ್ರು. ಸೊ ಆ ಒಂದು ಹೇಳಿಕೆಗೆ ಬಸವರಾಜ ಬೊಮ್ಮಾಯಿ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಸಾವಿಗೆ ಕಾರಣ ಯಾರು, ಈ ವ್ಯವಸ್ಥೆ ಆಗೋದಕ್ಕೆ ಯಾರು ಕಾರಣ ಏನು ಅಂತಂದ್ರೆ ರಾಜ್ಯದಲ್ಲಿ ಪದೇ ಪದೇ ಇಂಥ ಘಟನೆ ಆಗ್ತಾ ಇರೋದು ಯಾಕೆ ಅಂತಂದ್ರೆ ಆರೋಪಿಗಳಿಗೆ ಕಾಂಗ್ರೆಸ್ ಸರ್ಕಾರ ಸರಿಯಾದ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಕೊಡೋದಾಗಿರ್ಬೋದು ಅಥವಾ ಕಾಂಗ್ರೆಸ್ ಸರ್ಕಾರದ ರಕ್ಷಣೆ ಇದೆ ಆರೋಪಿಗಳಿಗೆ, ಹಾಗಾಗಿ ಈ ರೀತಿಯ ಘಟನೆಗಳು ಪದೇ ಪದೇ ಆಗ್ತಾ ಇವೆ ಅಂತ ಬಸವರಾಜ ಬೊಮ್ಮಾಯಿ ಇವತ್ತು ತಿರುಗೇಟನ್ನು ಕೊಟ್ಟಿದ್ದಾರೆ. ಅಂದ್ರೆ ಆರೋಪಿಗಳಿಗೆ ಕಾನೂನಿನ ಭಯ ಇಲ್ಲ, ಹಾಗಾಗಿ ಇಂಥ ಘಟನೆಗಳು ಜಾಸ್ತಿ ಆಗ್ತಾ ಇವೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಯಾರು ಸಾವಿಗೆ ಕಾರಣ ಆಗಿರುವಂಥ ವ್ಯವಸ್ಥೆ ಏನು, ಸಾವಿಗೆ ಕಾರಣ ಆಗಿರುವಂಥ ರಾಜ್ಯದಲ್ಲಿರುವಂಥ ವಾತಾವರಣ, ಇದನ್ನು ಅದಕ್ಕೆ ಮೊದಲು ಉತ್ತರ ಕೊಡಲಿ. ಇವತ್ತು ಹಾಡೇ ಆಗಲಿ ಕ್ಯಾಂಪಸ್ಸಲ್ಲಿ ಹೋಗಿ ಒಬ್ಬ ವಿದ್ಯಾರ್ಥಿನ 9 ಬಾರಿ ಇರಿದು ಕೊಲೆ ಆಗುವಂಥ ವಾತಾವರಣ ನಿರ್ಮಾಣ ಮಾಡಿದ್ದು ರಾಜ್ಯ ಸರ್ಕಾರದ ಲಾ ಆ್ಯಂಡ್ ಆರ್ಡರನ್ನು ಫೇಲ್ಯೂರ್ನಿಂದ. ಕಾನೂನು ಭಯ ಇಲ್ಲ, ಪೊಲೀಸರ ಭಯ ಇಲ್ಲ, ಶಿಕ್ಷೆ ಭಯ ಇಲ್ಲ. ಯಾಕೆ ಭಯ ಇಲ್ಲ ಅವ್ರಿಗೆ? ಯಾಕಂದರೆ ರಕ್ಷಣೆ ಇದೆ, ಸರ್ಕಾರದ ರಕ್ಷಣೆ. ಇಂಥ ಸಮಾಜಘಾತಕ ಶಕ್ತಿ ಇರೋದರಿಂದ ಇಂಥ ಘಟನೆಗಳು ನಡೀತಾ ಇದೆ. ಈಗ ಒಂದು ಕೊಲೆ ಆದ್ರೂ ಕೂಡ ನಾವು ಪ್ರತಿಭಟನೆ ಮಾಡಬಾರ್ದು, ಒಂದು ವಿದ್ಯಾರ್ಥಿ ಕೊಲೆ ಆದರೂ ಪ್ರತಿಭಟನೆ ಮಾಡಬಾರ್ದು ಅಂತಂದರೆ ಯಾವ ಮಾನಸಿಕ ಸ್ಥಿತಿ ಕಾಂಗ್ರೆಸ್ ಅನ್ನೋದಿದೆ? ಇದು ಡಿಕ್ಟೇಟರ್ಶಿಪ್ಪು, ಇದು ಸರ್ವಾಧಿಕಾರಿ ಮಾನಸಿಕತೆ. ಕೊಲೆ ಆದ್ರೂ ಪ್ರತಿಭಟನೆ ಮಾಡಬಾರ್ದು ಅಂದರೆ ಇದು ಒಂದು ಸರ್ವಾಧಿಕಾರ ಮಾನಸಿಕತೆಯಿಂದ ಅವ್ರು ಮಾತಾಡ್ತಾರೆ. ಸಾವಿಗೆ ಕಾರಣ ಯಾರು, ಸಾವಿಗೆ ಕಾರಣ ಆಗಿರುವಂಥ ವ್ಯವಸ್ಥೆ ಏನು, ಸಾವಿಗೆ ಕಾರಣ ಆಗಿರುವಂಥ ರಾಜ್ಯದಲ್ಲಿರುವಂಥ ವಾತಾವರಣ, ಇದನ್ನು ಅದಕ್ಕೆ ಮೊದಲು ಉತ್ತರ ಕೊಡಲಿ. ಇವತ್ತು ಹಾಡೇ ಆಗಲಿ ಕ್ಯಾಂಪಸ್ಸಲ್ಲಿ ಹೋಗಿ ಒಬ್ಬ ವಿದ್ಯಾರ್ಥಿನ 9 ಬಾರಿ ಇರಿದು ಕೊಲೆ ಆಗುವಂಥ ವಾತಾವರಣ ನಿರ್ಮಾಣ ಮಾಡಿದ್ದು ರಾಜ್ಯ ಸರ್ಕಾರದ ಲಾ ಆ್ಯಂಡ್ ಆರ್ಡರನ್ನು ಫೇಲ್ಯೂರ್ನಿಂದ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.